ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಐಫೈ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಂದರೆ ಇದು ಒಂದು ಶುಕ್ರವಾರದ ವ್ಲಾಗು. ಮಧ್ಯಾಹ್ನ ಲಂಚಿಂದ ಹಿಡಿದು ರಾತ್ರಿವರೆಗೂ ವ್ಲಾಗ್ ಮಾಡ್ತೀನಿ ಮಲ್ಗೋ ತನಕನೂ. ಸೊ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಲ್ಲಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ನೆಲ್ಲ ನೋಡಿ. ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆದರೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಪ್ರೋತ್ಸಾಹಿಸಿ. ಸೊ ಏನಂದರೆ ಈಗ ತಾನೇ ಜಸ್ಟ್ ನನ್ನ ಮಗಳನ್ನ ಪಿಕ್ ಮಾಡಿದೆ ಸ್ಕೂಲಿಂದ. ನನ್ನ ಫ್ರೆಂಡ್ ಅಲ್ಲಿ ಮುಂದೆ ಹೋಗ್ತಾ ಇದ್ದಾಳೆ. ಲಾಸ್ಟ್ ವ್ಲಾಗ್ಸಲ್ಲಿ ನೀವು ನೋಡಿದ್ದೀರಾ, ಅವಳು ಆ್ಯನಾ ಅಂತ ಇಲ್ಲಿ ಫ್ರೆಂಡು. ಸೊ ಯೂಶ್ವಲಿ ಏನಂದರೆ ಸ್ಕೂಲ್ ಆದಮೇಲೆ ಎಲ್ಲಾದರೂ ಈಚೆ ಹೋಗ್ತಾ ಇದ್ವಿ, ಪಾರ್ಕ್ಗೆಲ್ಲ ಹೋಗ್ತಾ ಇದ್ವಿ. ಬಟ್ ಇತ್ತೀಚೆಗೆ ಚಳಿ ಜಾಸ್ತಿ ಇರೋದ್ರಿಂದ ನಾವೆಲ್ಲೂ ಹೋಗೋಕ್ಕಾಗಲ್ಲ. ಆಮೇಲೆ ಅವಳು ಕೆಲ್ಸಕ್ಕೆ ಹೋಗೋದ್ರಿಂದ ಬ್ಯುಸಿ ಇರ್ತಾಳೆ. ಸೊ ಏನಂದರೆ ಇವತ್ತು ಫ್ರೀ ಇದ್ವಿ, ಅದಕ್ಕೋಸ್ಕರ ಇಬ್ಬರು ಡಿಸೈಡ್ ಮಾಡಿ ಕಾಫಿ ಶಾಪ್ಗೆ ಹೋದ್ವಿ. ಕಾಫಿ ಶಾಪಲ್ಲಿ ಕೂತ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಣ ಅಂದ್ಕೊಂಡ್ವಿ. ಟೈಮ್ ರಿಸ್ಟ್ರಿಕ್ಷನ್ಸ್ ಏನಿಲ್ಲ, ಯಾಕಂದರೆ ಮಕ್ಕಳು ಎಷ್ಟೊತ್ತವರೆಗೂ ಆರಾಮಾಗಿರ್ತಾರೋ ಅಷ್ಟೊತ್ತವರೆಗೂ ಆರಾಮಾಗಿ ಕೂತ್ಕೊಳ್ಳೋಣ ಅಂತ. ಸೊ ಕಾಫಿ ತೊಗೊಂಡ್ವಿ, ಕುತ್ಕೊಂಡ್ವಿ. ಅವರಿಬ್ಬರು ಸ್ಕೂಲಲ್ಲೂ ಕ್ಲಾಸ್ಮೇಟ್ಸ್ ಆಗಿರೋದ್ರಿಂದ ಅವ್ರಿಗೇನು ಆಟ ಆಡೋದೇನು ಪ್ರಾಬ್ಲಮ್ ಇಲ್ಲ. ಸೊ ಅದಕ್ಕೋಸ್ಕರ ಆರಾಮಾಗಿ ಆಟ ಆಡ್ಕೊಂಡು ಕೂತಿದ್ರು. ಸೊ ನನ್ನ ಫ್ರೆಂಡು ನೋಡ್ಬೋದು ನೀವು, ನನ್ನ ಮಗಳು ಯೂಶ್ವಲಿ ಸ್ವಲ್ಪ ಚೆನ್ನಾಗಿ ಪರಿಚಯ ಇರೋದ್ರಿಂದ ಮಾತ್ರ ಮಾತಾಡ್ಸ್ತಾಳೆ, ಎಲ್ಲರೂ ಮಾತಾಡೋದಿಲ್ಲ. ಆ್ಯನಾ ಚೆನ್ನಾಗಿ ಪರಿಚಯ ಇರೋದ್ರಿಂದ ಅವಳ ಜೊತೆ ಆರಾಮಾಗಿ ಆಟ ಆಡ್ತಾ ಇದ್ದಾಳೆ. ಸೊ ಪ್ಲೇಯಿಂಗ್ ಗೋಯಿಂಗ್ ಆನ್. ಸೊ ನಾನು ನನ್ನ ಫ್ರೆಂಡು ಆ್ಯನಾ ಏನಂದರೆ ಲೈಕ್ ಅವಳಿಗೆ ಹೇಳಿದ್ದೆ, ಕ್ವಶನ್ ಆನ್ಸರ್ ಟ್ಯಾಗ್ ಥರ ಏನಾದ್ರು ಡಿಫ್ರೆಂಟಾಗಿ ಒಂದು ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಟೈಮ್ ಆಗ್ತಾಯಿಲ್ಲ. ಆದಷ್ಟು ಬೇಗ ಒಂದು ವ್ಲಾಗ್ ಮಾಡ್ತೀವಿ ಅದ್ರ ಮೇಲೆ. ಅವಳೇನೋ ರೆಡಿ ಇದ್ದಾಳೆ, ನಾನೇ ಕ್ವಶನ್ಸ್ ಇನ್ನು ರೆಡಿ ಮಾಡಿಲ್ಲ. ಸೊ ಏನು ಕ್ವಶನ್ಸ್ ಬರೆಯೋದು ಅಂತ ಜಸ್ಟ್ ಯೋಚನೆ ಮಾಡ್ತಿದ್ದೆ. ನೋಡಿ ಮಾಡ್ತಾ ಇದ್ದಾಳೆ. ಸೊ ಅವ್ರು ಟಾಯ್ಸ್ ಇರೋವರೆಗೂ ಹೊಸ ಟಾಯ್ಸ್ ಅಲ್ಲೇ ಇತ್ತು ಪಕ್ಕದ ಅಂಗಡಿಲಿ. ಸೊ ಟಾಯ್ಸ್ ಕೊಟ್ಟಿರೋದ್ರಿಂದ ಆರಾಮಾಗಿ ಆಟ ಆಡ್ತಾಯಿದ್ರು. ಅವ್ರು ಎಲ್ಲಿವರೆಗೂ ಕೂತಿರ್ತಾರೋ ಅಲ್ಲಿವರೆಗೂ ಆಟ ಆಡಿ ಅಲ್ಲಿಂದ ಹೊರಟ್ವಿ ನಾವು. ಸೊ ಚಿಯರ್ಸ್ ಫಾರ್ ದ ಕಾಫಿ. ಸೊ ಆಯಿತು, ಒಂದು ಟ್ಯಾಕ್ಸ್ ಹಿಂಗಾಗಿತ್ತು. ಯೂಶ್ವಲಿ ಮನೆಗೆ ಹೋಗೋದು, ಯೂಶ್ವಲಿ ಸೋಷಲ್ ಲೈಫ್ ಅಷ್ಟೊಂದು ಜಾಸ್ತಿ ಇಲ್ಲ ನನಗೇನಿಲ್ಲ. ಸೊ ಯಾವಾಗಾದರೂ ಒಂದು ಸತಿ ಫ್ರೆಂಡ್ನ ಮೀಟ್ ಆಗೋದ್ರಿಂದ ನನಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಸೊ ನೈಸ್. ಅದಾದಮೇಲೆ ಮನೆಗೆ ಹೊರಟ್ವಿ ನಾವು. ಮನೇಲಿ ಯೂಶ್ವಲಿ ಏನಾದರೂ ವಿಂಡೋಸ್ ನಾನು ಓಪನ್ ಮಾಡೋದಿಲ್ಲ, ಯಾಕಂದರೆ ತುಂಬ ಚಳಿ ಇರುತ್ತೆ. ಆದರೆ ಈಚೆ ಹೋಗ್ಬೇಕಾದ್ರೆ ಓಪನ್ ಮಾಡಿಬಿಟ್ಟು ಹೋದರೆ ಮನೆ ಸ್ವಲ್ಪ ಗಾಳಿ ಆಡುತ್ತೆ ಅಂತ ಹೇಳಿ ಓಪನ್ ಮಾಡೋಗಿರ್ತೀನಿ. ಅಲ್ಲಿ ಬಂದಿದ್ದ ತಕ್ಷಣ ನಾನು ವಿಡಿಯೋ ಶೂಟ್ ಮಾಡ್ತೀನಿ. ಸೊ ಮಾಡಿಬಿಟ್ಟು ಗ್ರಾಸರಿ ಶಾಪಿಂಗ್ದು ಸಪ್ರೇಟ್ ವಿಡಿಯೋ ಹಾಕ್ತೀನಿ. ಮತ್ತು ಸ್ವಲ್ಪ ಟ್ರಿಪ್ಸು ಲೈಕ್ ಟ್ರಿಕ್ಸು ಅದರಲ್ಲಿ ಇರುತ್ತೆ, ನೀವು ನೋಡ್ಬೋದು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಇರುತ್ತೆ ಗ್ರಾಸರಿ ಶಾಪಿಂಗು ನಾನು ಮಂತ್ಲಿ ಮಾಡೋದು. ಓಕೆ, ಈ ವ್ಲಾಗ್ನ ಇವಾಗ ನಾನು ಗ್ರಾಸರಿ ಶಾಪಿಂಗ್ ವ್ಲಾಗ್ ಆದಮೇಲೆ ಕಂಟಿನ್ಯೂ ಮಾಡ್ತೀನಿ. ಗ್ರಾಸರಿ ವಿಡಿಯೋ ನಾನು ಸಪ್ರೇಟಾಗಿ ಮಾಡಿದ್ದೀನಿ, ಅದನ್ನ ಇದ್ರ ಜೊತೆನೇ ಹಾಕೋಣ ಅನ್ಕೊಂಡೆ. ಬಟ್ ಏನಂದರೆ ಆ ಕಾನ್ಸೆಪ್ಟೇ ಬೇರೆ, ಇದ್ರ ಜೊತೆ ಅಷ್ಟೊಂದು ಚೆನ್ನಾಗಿ ಮರ್ಜ್ ಆಗಲ್ಲ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಆ ವಿಡಿಯೋನ ಇದಾದ್ಮೇಲೆ ನಾನು ಹಾಕ್ತೀನಿ. ಆದಷ್ಟು ಲೈಕ್ ಮನಿ ಸೇವಿಂಗ್ ಟಿಪ್ಸ್ನೆಲ್ಲ ನಾನು ನೆಕ್ಸ್ಟ್ ಕೊಡ್ತೀನಿ. ಲೈಕ್ ಅಂಗಡಿಲಿ ಹೋಗಿ ನಾನು ಡೈರೆಕ್ಟಾಗಿ ಪರ್ಚೇಸ್ ಮಾಡಬೇಕಾದ್ರೆ ನಾನು ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆ, ಹೇಗೆ ಶಾಪಿಂಗ್ ಮಾಡೋದ್ರಲ್ಲಿ ಟ್ರಿಕ್ಸ್ ಎಲ್ಲ ಹೇಳ್ತೀನಿ. ಯೂಶ್ವಲಿ ನಾನು ತುಂಬ ದಿನದಿಂದ ಲೈಕ್ ಆಲ್ಮೋಸ್ಟ್ ಸೂಪರ್ ಸ್ಟೋರ್ಸಲ್ಲೇ ನಾವು ಪರ್ಚೇಸ್ ಮಾಡೋದ್ರಿಂದ ನಾನು ಏನೇನೋ ಟಿಪ್ಸ್ ಟ್ರಿಕ್ಸ್ ನಂದೇ ಕಲ್ತ್ಕೊಂಡಿದ್ದೀನಿ. ಸೊ ಗ್ರಾಸರಿ ಆಯಿತು. ಅದಾದಮೇಲೆ ಎಲ್ಲ ಎತ್ತಿಡೋದು ಸ್ವಲ್ಪ ಹೊತ್ತಾಯಿತು. ಅಷ್ಟರಲ್ಲಿ ನನ್ನ ಮಗಳು ಎದ್ದಿದ್ಲು, ಅವಳು ಆಗಲೇ. ಸೊ ಅಲ್ಲಿ ಆಟ ಆಡ್ತಿದ್ದಾಳೆ. ನೆಕ್ಸ್ಟ್ ಹೋಗಿ ಅವಳನ್ನ ಜಾಯ್ನ್ ಆಗಬೇಕು. ಆಲ್ಮೋಸ್ಟ್ ಸ್ವಲ್ಪ ಹೊತ್ತು ಆಟ ಆಡೋದಿದೆ. ಸೊ ಗ್ರಾಸರಿ ಎತ್ತಿಟ್ಟಿದ್ದಾಯಿತು. ಆದಮೇಲೆ ನಾವು ಇಲ್ಲಿ ಪ್ಲೇ ಡಾಲಿ ಆಟ ಆಡ್ತಿದ್ದೀವಿ. ಕಲರ್ ಕ್ಲೇ ಬರುತ್ತಲ್ಲ ಅದರಲ್ಲಿ. ಸೊ ಇದನ್ನು ನೀವು ಪೆಂಗ್ವಿನ್ ಅಂತನಾರು ಅನ್ಕೋಬೋದು, ಸ್ನೋಮೆನ್ ಅಂತನಾರು ಅನ್ಕೋಬೋದು. ಮ್ಯಾಕ್ಸಿಮಮ್ ಅವಳು ಏನು ಕೇಳ್ತಾಳೋ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನಂಗೆ ಎಷ್ಟು ಬರುತ್ತೋ ಅದರಲ್ಲಿ. ಸೊ ಅವಳೇನೋ ಒಂದು ಇಮ್ಯಾಜಿನೇಷನಲ್ಲಿ ಹೇಳ್ತಾಳೆ, ಅದನ್ನು ಮಾಡ್ತೀವಿ. ಇದನ್ನು ನಾವು ಡ್ರೈ ಮಾಡೋಕ್ಕೆ ಇಟ್ಟಿದ್ದೀವಿ, ಅವ್ರ ಪಪ್ಪ ಬಂದಾಗ ತೋರಿಸೋದಕ್ಕೆ ಅಂತ ಅವಳು ಮಾಡಿಸಿರೋದು ನನ್ನ ಕೈಯಲ್ಲಿ. ಅವಳು ಹೆಲ್ಪ್ ಮಾಡ್ತಾಳೆ, ಆ್ಯಕ್ಚುಲಿ ಎಷ್ಟೋ ಅವಳೇ ಮಾಡ್ತಾಳೆ. ಸೊ ಒಂದು ಪಾಪು ಬಲೂನ್ ಇಟ್ಕೊಂಡಿರೋದು ಈ ಥರ ಅವಳು ಹೇಳಿದ್ಲು, ನಾನು ಮಾಡಿಟ್ಟಿದ್ದೀನಿ ಮನೆಯೆಲ್ಲ. ಸೊ ಇದು ಒಂದು ಆ್ಯಕ್ಟಿವಿಟಿ ಬುಕ್ಕು. ಅವ್ರ ಪಾಪ ಡೈಲಿ ಏನಾರು ಒಂದು ತರ್ತಾರೆ. ಯೂಶ್ವಲಿ ಮಕ್ಕಳಿಗೆ ಈ ಟೈಮಲ್ಲಿ ಆ್ಯಕ್ಟಿವಿಟಿ ಎಲ್ಲ ಮಾಡಿಸೋದ್ರಿಂದ ತುಂಬ ಬ್ರೈನ್ ಶಾರ್ಪ್ ಆಗುತ್ತೆ. ಸೊ ಇಲ್ಲಿ ಮೇಜು ಏನಂದರೆ ಜಾಗ ಹುಡ್ಕೊಂಡು ಹೋಗೋದು, ಈ ಥರ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಅದು ಮಾಡ್ತಾಯಿದ್ವಿ. ಅದಷ್ಟರಲ್ಲಿ ಅವ್ರ ಪಪ್ಪ ಬಂದರು. ಇವತ್ತಿನ ಗಿಫ್ಟ್ ಇದು. ಇತ್ತೀಚೆಗೆ ಲೈಕ್ ಪ್ರಿನ್ಸೆಸ್ ಥರ ರೆಡಿ ಆಗಬೇಕು, ಪ್ರಿನ್ಸೆಸ್ ಡ್ರೆಸ್ಸು ಇದೆಲ್ಲ ಕಾನ್ಸೆಪ್ಟ್ಸ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಈ ಸೆಟ್ ಅಲ್ಲಿ ಸಿಕ್ತು ಅಂತ ತಂದಿದ್ರು. ಇದರಲ್ಲಿ ಒಂದು ಪ್ರಿನ್ಸೆಸ್ ಟಿಯಾರ ಇದೆ, ಸರ, ಬಳೆ, ಓಲೆ ಇದೆಲ್ಲ ಇದೆ. ಆ್ಯಕ್ಚುಲಿ ಅವಳು ಕೂದಲಿರಲ್ಲ ಇಲ್ಲ, ಉದ್ದ ಚುಟ್ಟಿದ್ರೆ ನೀಟಾಗಿ ನಿಲ್ಲಿಸ್ಬೋದು. ಅವಳಿಗೆ ನಿಲ್ಸೋಕೆ ಆಗ್ತಾಯಿಲ್ಲ, ಟ್ರೈ ಮಾಡ್ತಿದ್ದಾಳೆ ಅದು ನಿಲ್ಸೋಕ್ಕೆ. ಸೊ ಇಲ್ಲ, ನಾನು ಏನಕ್ಕೆ ನೆಗ್ತಾ ಇದ್ದೀನಿ ಅಂದರೆ ಅವರಿಬ್ಬರು ಆಟ ಆಡ್ತಾ ಈ ಚಿತ್ರಗಳು ಬರೆದಿದ್ದಾರೆ, ಅವಳು ನಾನು ಅವ್ರ ಡ್ಯಾಡಿ ಅಂತ. ಅವರಿಬ್ಬರೂ ಸುಮಾರಾಗಿ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಮೋಸ್ಟ್ ವರ್ಸ್ಟಾಗಿ ಬರ್ದಿರೋದು ನನ್ನನ್ನೇ. ಸೊ ಇನ್ನೊಂದೇನು ತೋರಿಸ್ತಾ ಇದ್ದೀನಿ ಅಂದರೆ, ಇಲ್ಲಿ ಇನ್ನೊಂದು ಟಿಪ್ ಏನು ಅಂದರೆ, ಇದು ನನ್ನ ಹಸ್ಬೆಂಡ್ ಶರ್ಟು. ಸೊ ಯೂಶ್ವಲಿ ಅವ್ರ ಶರ್ಟ್ಗಳನ್ನ ಯಾವ ಥರ ಒಂದು ಈಗ ಮನೇಲಿ ಅಣ್ಣನೋ ಇವ್ರ ಹಸ್ಬೆಂಡೋ ಇವ್ರ ಶರ್ಟ್ಗಳು ಇಷ್ಟ ಆದರೆ ಅದನ್ನು ಕದ್ದು ಹಾಕೊಳ್ಳಿ ನೀವು ಸಹ. ಅಂದರೆ ಟ್ರೈ ಮಾಡಿ, ಅದರಲ್ಲೂ ಒಂಥರ ಡಿಫ್ರೆಂಟ್ ಚೆನ್ನಾಗೂ ಕಾಣಿಸ್ತೀವಿ ಮತ್ತು ನೋಡೋಕ್ಕೂ ಚೆನ್ನಾಗಿರುತ್ತೆ. ಸೊ ಕೋಸಿಯಾಗಿತ್ತು ಚಳಿಗೆ ಅಂತ ನಾನು ಹಾಕಿದ್ದೀನಿ. ಸೊ ಇದು ಬಂದು ನಾನು ಲೈಕ್ ಅವ್ರು ಬಂದಾಗ ತೊಗೊಂಬಂದಿದ್ದು. ಇದು ಬ್ರಿಟಿಷ್ ಸ್ಕೋನ್ಸ್ ಅಂತ. ಸ್ಕೋನ್ಸ್ ಇಲ್ಲಿ ತುಂಬ ಫೇಮಸ್ಸು. ಯಾವುದೇ ಹೋಟೆಲಿಗೆ ಹೋಗಲಿ ಎಲ್ಲ ಕಡೆನೂ ಅಷ್ಟೇ ಇದನ್ನು ಕೊಡ್ತಾರೆ. ಸೊ ಇದು ಸ್ಕೋನ್ಸ್ ತೊಗೊಂಬಂದಿದ್ದಾರೆ. ಆಲ್ಮಂಡು ಬ್ರೆಡ್ ತೊಗೊಂಬಂದಿದ್ದಾರೆ. ನಾಳೆ ಟ್ರಿಪ್ ಹೋಗ್ತಿದ್ದೀವಿ ಅಂತ ಹೇಳಿದ್ರಲ್ಲ, ಅದಕ್ಕೂ ಸ್ವಲ್ಪ ಏನಾದ್ರು ಪ್ಯಾಕಿಂಗಿಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಸ್ಟ್ರಾಬೆರಿ ತಂದಿದ್ರು. ಇದು ಬ್ಲೂಬೆರೀಸು ಮತ್ತು ನಾನು ಸ್ಟ್ರಾಬೆರಿನ ವಾಶ್ ಮಾಡೋಕ್ಕೆ ಇಟ್ಟಿದ್ದೀನಿ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ.
ಸೊ ಇಲ್ಲಿ ಏನಂದರೆ ಈ ಬಾಕ್ಸಲ್ಲಿ ನಾನು ಇವಾಗ ಕ್ಯಾರೆಟು ಮತ್ತು ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಇದೆಲ್ಲನೂ ನಾನು ಚಾಪ್ ಮಾಡಿ ಇಟ್ಟಿದ್ದೀನಿ. ಅಂದರೆ ಬೆಳಗ್ಗೆ ನಾವು ಬೇಗ ಹೊರಡೋದ್ರಿಂದ ಇದು ರೆಡಿ ಮಾಡಿಟ್ಟಿದ್ದೀನಿ. ಜಸ್ಟ್ ಅದಕ್ಕೆ ನಾನು ಗೋಧಿ ಹಿಟ್ಟು ಅಥವಾ ರವೆನೋ ಹಾಕ್ಬಿಟ್ಟು ದೋಸೆ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡಿಟ್ಟಿದ್ದೀನಿ. ಬಿಸಿಬೇಳೆ ಬಾತ್ ಮಾಡಿದ್ದೆ ನಾನು ಆ್ಯಕ್ಚುಲಿ ಬೆಳಗ್ಗೆ. ಲೈಕ್ ನಮ್ಮ 3 ಜನಕ್ಕೂ ಬಿಸಿಬೇಳೆ ಬಾತ್ ತುಂಬ ಇಷ್ಟ, ಅದಕ್ಕೋಸ್ಕರ ಜಾಸ್ತಿ ಮಾಡ್ತೀನಿ. ಸೊ ಇವಾಗ ಏನಂದರೆ ಸ್ವಲ್ಪ ಬಿಸಿಬೇಳೆ ಬಾತ್ ಇದೆ, ಅದಕ್ಕೋಸ್ಕರ ಅದ್ರ ಜೊತೆ ಕಾಂಬಿನೇಷನ್ಗೆ ಅಂತ ನಾನು ಮೊಸರು ಒಗ್ಗರಣೆ ಮಾಡಿದ್ದೀನಿ. ಮೊಸರು ಒಗ್ಗರಣೆ ಅಂದರೆ ಇದು ಕಾಯಿ ತುರಿ, ಡ್ರೈ ಫ್ರೂಟ್ಸು, ಬೇಳೆಗಳು, ಉದ್ದಿನಬೇಳೆ ಇದೆಲ್ಲ ಹಾಕಿ ನಾನು ಮಾಡಿದ್ದೀನಿ. ಹಂಗೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಸ್ಪೆಷಲಿ ಬಿಸಿಬೇಳೆ ಬಾತ್ ಜೊತೆಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಮೊಸರು ಬಂದು ಹುಳಿ ಒಂದು ಸ್ವಲ್ಪನೂ ಇರೋದಿಲ್ಲ, ಅದರಲ್ಲೂ ಈ ಮೊಸರನ್ನ ಟೇಸ್ಟಿಯಾಗಿ ಬರುತ್ತೆ. ಸೊ ಮೊಸರು ಅನ್ನ ಬಿಸಿಬೇಳೆ ಬಾತ್ ಇದೆರಡು ನಮಗೆ ಇವತ್ತು ರಾತ್ರಿ ಡಿನ್ನರು. ಸೊ ಊಟ ಆಗುತ್ತೆ. ಸೊ ಊಟ ಆದಮೇಲೆ ನಾನು ನೆಕ್ಸ್ಟು ಪ್ಯಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಟ್ರಿಪ್ಪಿಗೆ ನಾಳೆಗೆ. ಸೊ ಪ್ರತಿ ವ್ಲಾಗಲ್ಲೂ ಸೇಮ್ ಕಾನ್ಸೆಪ್ಟ್ನ ಸೇಮ್ ಟೈಪ್ ತೋರಿಸೋದಕ್ಕೆ ಚೆನ್ನಾಗಿರಲ್ಲ ಅಂತೇಳಿ ನಾನು ಆದಷ್ಟು ಇಂಪಾರ್ಟೆಂಟ್ ಥಿಂಗ್ಸ್ ಏನು ನಡೆದಿರುತ್ತೆ ಅವತ್ತು ಅದನ್ನು ಸೇರಿಸಿ ವ್ಲಾಗ್ನ ಇಂಟ್ರೆಸ್ಟಿಂಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಸೊ ನಾಳೆ ಟ್ರಿಪ್ಪಲ್ಲಿ ಏನಂದರೆ ನಾನು ಲೈಕ್ ಹೋಗೋ ಅಷ್ಟರಲ್ಲಿ ಮೋಸ್ಟ್ಲಿ 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿರ್ತೀವಿ ಅಂತ ಅನ್ಕೋತೀನಿ. ಅದ್ರ ಸ್ಪೆಷಲ್ ಆಗಿನೂ ಈಚೆ ಹೋದಂಗೆ ಆಗುತ್ತೆ. ಸೊ ಇಲ್ಲಿ ನಾನು ರೆಡಿ ಮಾಡ್ಕೋತೀನಿ ಈಚೆ ಹೋಗೋದಕ್ಕೆ. ಲೈಕ್ ನಾ ಬೆಳಗ್ಗೆ ಏನೇನೋ ಫ್ರೆಶ್ಶಾಗಿ ಏನೇನು ತಗೋಬೇಕೋ ಅದನ್ನು ಫ್ರಿಜ್ಜಿಂದ ತಗೋತೀನಿ. ಮಿಕ್ಕಿದ್ದನ್ನು ಏನಂದರೆ ಇಲ್ಲಿ ಇಡ್ತಾಯಿದ್ದೀನಿ. ನಾನು 2 ಜ್ಯೂಸು, ಆ್ಯಪಲ್ ಜ್ಯೂಸಸ್ಸು, ಮತ್ತು ಇದನ್ನು ನೀವು ನನ್ನ ವ್ಲಾಗಲ್ಲಿ ಗ್ರಾಸರಿ ವ್ಲಾಗಲ್ಲಿ ತೋರಿಸಿದೆ ಲೈಕ್ ಪ್ರೋಟೀನ್ ಬಾರ್ಸು. ಇದು ರೆಡಿ ಇರುತ್ತೆ. ಸೊ ತುಂಬ ಹೆಲ್ತಿನೂ ಇರುತ್ತೆ, ತುಂಬ ರಿಚಾಗೂ ಇರುತ್ತೆ, ಅಂದರೆ ಜಾಸ್ತಿ ನ್ಯೂಟ್ರಿಷಿಯಸ್ ಆಗಿರುತ್ತೆ, ಹೊಟ್ಟೆನೂ ತುಂಬುತ್ತೆ. ಸೊ ಅದಕ್ಕಿಂತ 1-2 ಬಾರ್ಸ್ ತೊಗೋತಾ ಇದ್ದೀನಿ, ಪ್ರೋಟೀನ್ ಬಾರ್ಸು. ಜ್ಯೂಸ್ ಏನಂದರೆ ನಾವು ವಾಟರ್ ಈಚೆ ಹೋದಾಗ ಯೂಶ್ವಲಿ ಜಾಸ್ತಿ ಸರಿ ಕುಡಿಯೋದಿಲ್ಲ, ಅವಳಿಗೂ ಕುಡಿಯೋದಕ್ಕೆ ನೀಟಾಗಿ ಅದರಲ್ಲಿ ಕುಡ್ಸೋಕ್ಕಾಗತ್ತೆ. ಸೊ ಅದಕ್ಕೋಸ್ಕರ ಡಿಹೈಡ್ರೇಷನ್ ಪ್ರಾಬ್ಲಮ್ಸು ಯಾವುದೂ ಇರೋದಿಲ್ಲ, ಅದಕ್ಕೋಸ್ಕರ ಜ್ಯೂಸ್ನ ತೊಗೋತಾ ಇದ್ದೀನಿ ಜಾಸ್ತಿ ನಾನು. ಆಮೇಲೆ ಸ್ವಲ್ಪ ಅವಳಿಗೆ ಗಮ್ಮಿ ಬೇರ್ಸು, ಚಾಕ್ಲೇಟ್ಸು, ಸೊ ಈ ಥರದ್ದು ಏನಾರು ಇದ್ದರೆ ಎಲ್ಲ ತೊಗೋತಾ ಇದ್ದೀನಿ, ಫಿಗ್ ರೋಲ್ಸು. ಸೊ ಈ ಕಿಚನ್ ಎಲ್ಲ ಕ್ಲೀನ್ ಆಗಿದೆ, ನೀವು ನೋಡ್ಬೋದು. ಎಲ್ಲ ಆಲ್ಮೋಸ್ಟ್ ಪಾತ್ರೆ ತೊಳೆದಿದ್ದು, ಎಲ್ಲ ಕ್ಲೀನಿಂಗ್ ಮಾಡಿದ್ದು, ಜೋಡಿಸಿದ್ದು ಎಲ್ಲ ಆಗಿದೆ. ಸೊ ಇಲ್ಲಿ ಹಾಲಲ್ಲಿ ಮೆಸ್ ಆಗಿದೆ, ನನ್ನ ಮಗಳು ಆಟ ಆಡ್ತಿದ್ಲು. ಸೊ ಇದನ್ನು ಕ್ಲೀನಪ್ ಮಾಡ್ತೀನಿ ನಾನು, ಮಾಡಿಬಿಟ್ಟು ಹೋಗಿ ಅವಳನ್ನ ಮಲಗಿಸ್ಬಿಟ್ಟು ಬರ್ತೀನಿ. ಸೊ ಅದಾದಮೇಲೆ ಏನಂದರೆ ಅವಳು ಮಲ್ಕೊಂಡಿದ್ದಾಯಿತು. ಇಲ್ಲಿ ನೀವು ನೋಡ್ಬೋದು. ಸೊ ಜ್ಯೂಸ್ ತೊಗೊಂಡಿದ್ದೀನಿ ನಾನು ಇವತ್ತು. ಏನಂದರೆ ಲೈಕ್ ಟೀ ಕುಡಿತಾ ಇಲ್ಲ, ಪ್ರತಿ ಶುಕ್ರವಾರ ಯೂಶ್ವಲಿ ಟೀ ಕುಡಿದ್ಬಿಟ್ಟು ನೈಟ್ ಔಟ್ ಇರುತ್ತೆ. ಬಟ್ ಬೆಳಗ್ಗೆ ನಾವು ಬೇಗ ಎದ್ದು ಸ್ವಲ್ಪ ರೆಡಿ ಆಗೋದೆಲ್ಲ ಇರೋದ್ರಿಂದ ಸೊ ಅಲೈವೆರಾ ಜ್ಯೂಸ್ ಮಾತ್ರ ಕುಡಿತಾ ಇದ್ದೀವಿ. ಸೊ ಸ್ವಲ್ಪ ಹೊತ್ತು ಏನಾದರೂ ಲೈಕ್ ಮಾತಾಡಿಕೊಂಡು ಒಂದು ಚಿಕ್ಕದು ಯಾವ್ದಾದ್ರು ಶಾರ್ಟ್ ಮೂವಿನೋ ಅಥವಾ ಕಾಮಿಡಿನೋ ಏನಾದರೂ ನೋಡಿ ಮಲಗ್ತೀವಿ. ಸೊ ಅಲೈವೆರಾ ಜ್ಯೂಸ್ ರೆಡಿ ಆಗಿದೆ. ಸೊ ನಾನು ಕುಡಿತಾ ಇದ್ದೀನಿ. ಸೊ ಅಷ್ಟೇ ಗೈಸ್, ಈ ವ್ಲಾಗು ಲೈಕ್ ಸಿಂಪಲ್ ಆಗಿತ್ತು ಅನ್ಕೋತೀನಿ. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್. ಸೊ ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಸೂನ್ ಗೈಸ್. ಬಾಯ್.